ತುಮಕೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಹಾಗೂ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕೈಗೊಂಡಿರುವಂಥದ್ದು. ನಿನ್ನೆ ಅನಿರ್ದಿಷ್ಟ ಅವಧಿ ಮುಷ್ಕರ ಮೊದಲನೇ ದಿನವಾಗಿತ್ತು. ಮೊದಲನೇ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಆದರೆ ಅಧಿಕಾರಿಗಳು ಯಾರೂ ಸ್ಪಂದಿಸಿಲ್ಲ ಅಂತ ಇವತ್ತು ತುಮಕೂರು ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಪ್ರತಿಭಟನೆ ಇಳಿರುವಂಥದ್ದು. ನಾನು ಮಾತಾಡಿಸ್ತಾ ಹೋಗ್ತೀನಿ. ತುಮಕೂರು ಮಹಾನಗರ ಪಾಲಿಕೆ ನೌಕರರ ಸಂಘದ ಅಧ್ಯಕ್ಷರಾದಂತಹ ಪ್ರಸನ್ನ ಕುಮಾರ್ ಅವರಿದ್ದಾರೆ. ನಾನು ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಏನೆಲ್ಲ ಬೇಡಿಕೆ ಇದೆ, ನಿನ್ನೆ ಏನೆಲ್ಲ ಆಯಿತು ಸರ್? ನಿನ್ನೆ ಏನೆಲ್ಲ ಆಯಿತು ಸರ್ ಅನಿರ್ದಿಷ್ಟ ಅವಧಿ ಮುಷ್ಕರದಲ್ಲಿ? ನಿನ್ನೆ ಏನು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ 10 ಮಹಾನಗರ ಪಾಲಿಕೆಗಳು ಹಾಗೂ BBMP ಒಟ್ಟು 11 ಪಾಲಿಕೆಗಳು ಸೇರಿ ಒಟ್ಟಾಗಿ ನಾವು ಮುಷ್ಕರನ ಪ್ರಾರಂಭ ಮಾಡಿರ್ತೀವಿ. ಸರ್ಕಾರಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜನ್ನು ಕೂಡ ನಾವು ರವಾನೆ ಮಾಡಿರ್ತೀವಿ. ಈಗೇನಾಗಿದೆ, ಇಲ್ಲಿವರೆಗೂ ನಮ್ಮ ಬೇಡಿಕೆಗಳನ್ನ ಬರೀ ಪತ್ರ ಮೂಲಕನೇ ನಾವು ಕೊಟ್ಟು ಶಾಂತಿಯುತವಾಗಿ ಹೋರಾಟ ಮಾಡಿದ್ವಿ. ಯಾವುದೇ ಇದಕ್ಕೂ ಸ್ಪಂದನೆ ಸಿಕ್ಕಿರಲಿಲ್ಲ. ಆದ್ದರಿಂದ ನಿನ್ನೆಯಿಂದ ಅಂದರೆ 8/7/2025 ಏನು ಪ್ರಾರಂಭ ಮಾಡಿದ್ವಿ, ಈ ಮುಷ್ಕರ ನಮ್ಮ ಈ ಬೇಡಿಕೆಗಳನ್ನ ಈಡೇರೋವರೆಗೂ ನಾವು ಮುಂದುವರಿಸ್ತೀವಿ. A to Z ಅಧಿಕಾರಿಗಳು, ತುಮಕೂರು ಮಹಾನಗರ ಪಾಲಿಕೆ ಹಾಗೂ 11 ಪಾಲಿಕೆ ಅಧಿಕಾರಿಗಳು, A to Z ಅಧಿಕಾರಿಗಳು ಇವತ್ತು ಮುಷ್ಕರಕ್ಕೆ ಕುಂತಿದ್ದೀರಾ. ನಿಮ್ಮ ಬೇಡಿಕೆಗಳೇನು ಅಂತ? ಏನು 10 ಮಹಾನಗರ ಪಾಲಿಕೆಗಳು ಇವತ್ತು ಆಯಾ ಪಾಲಿಕೆಗಳ ಮುಖ್ಯ ಕಚೇರಿ ಮುಂದೆ ಧರಣಿ ಕೂತಿದ್ದೀವಿ. ಬೇಡಿಕೆಗಳು ಇಷ್ಟೇ, ನಮ್ಮನ್ನು ಸರ್ಕಾರಿ ನೌಕರರಂತ ಕನ್ಸಿಡರ್ ಮಾಡಬೇಕು. ಯಥಾವತ್ತಾಗಿ 7ನೇ ವೇತನ ಆಯೋಗ ಏನು ಜಾರಿ ಇದೆ ಅದನ್ನು ನಮಗೂ ಕೂಡ ವಿಸ್ತರಿಸಬೇಕು ಅನ್ನೋದು. ಅದಾದಮೇಲೆ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಏನು ಮಾಡಿದ್ರು ಅವರಿಗೆ ನೇರ ನೇಮಕಾತಿ ಮಾಡಿ ಅವರ ಒಂದು ವೇತನನ ಮತ್ತೆ ಸ್ಥಳೀಯ ಸಂಸ್ಥೆಯ ನಿಧಿಯಿಂದ ಕೊಡಬೇಕು ಅಂತೇಳಿ ಸರ್ಕಾರದಿಂದ ಆದೇಶ ಆಗಿದೆ. ಅದನ್ನು ಕೂಡಲೇ ಹಿಂಪಡೆದು ಸರ್ಕಾರದಿಂದ ನಮಗೆ ವೇತನ ಕೊಡಬೇಕು ಪೌರ ಕಾರ್ಮಿಕರಿಗೆ. ಮತ್ತು ಪೌರ ಕಾರ್ಮಿಕರಿಗೆ ಏನು ಸಿಗ್ತಕ್ಕಂಥ ಪೌರ ಕಾರ್ಮಿಕರು ಹಾಗೂ ಎಲ್ಲ ಅಧಿಕಾರಿ ನೌಕರರಿಗೆ ಏನು ಆರೋಗ್ಯ ಸಂಜೀವಿನಿ ಅಂತಕ್ಕಂಥದ್ದು ವಿಸ್ತರಣೆ ಆಗಿರೋದಿಲ್ಲ ಇಲ್ಲಿವರೆಗೂ. ಅದು ಯಥಾವತ್ತು ನಮಗೆ ಜಾರಿ ಆಗಬೇಕು. ಏನು ಸರ್ಕಾರಿ ನೌಕರರಿಗೆ ಜಾರಿ ಆಗ್ತಾಯಿದೆ ಅದರ ವಿಚಾರವಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಏನು ಬಡ್ತಿ ವಿಚಾರದಲ್ಲಿ ತುಂಬ ಅನ್ಯಾಯ ಆಗ್ತಿದೆ ಮಹಾನಗರ ಪಾಲಿಕೆ ನೌಕರರಿಗೆ. ಒಂದು KMS ಹುದ್ದೆ ಇರ್ಬೋದು, ಇನ್ನಿತರ ಹುದ್ದೆಗಳಿರ್ಬೋದು, ಏನು ಮಾಡ್ತಾರೆ, ನಗರಸಭೆ ಮಹಾನಗರ ಪುರಸಭೆಗಳ ನೌಕರರಿಗೆ ಬಡ್ತಿ ನೀಡಿ ಅವರನ್ನು ಇಲ್ಲಿಗೆ ಒಂದು ನಿಯೋಜನೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅದು ಕೂಡಲೇ ರದ್ದಾಗಬೇಕು. ನಮಗೆ KMS ಏನು ಈಗ ನಮ್ಮ ಆ್ಯಕ್ಟ್ ಜಾರಿಯಾಗಿ 1976ರಿಂದ ಇಲ್ಲಿವರೆಗೂ KMS ಅನ್ನೋ ಹುದ್ದೆಗೆ ಯಾವುದೇ ರೀತಿ ಪಾಲಿಕೆ ನೌಕರನ್ನ ಕನ್ಸಿಡರ್ ಮಾಡಿರೋದಿಲ್ಲ. ಸೊ ಇದನ್ನು ಈ ಕೂಡಲೇ ನಮಗೂ ಕೂಡ ಕನ್ಸಿಡರ್ ಮಾಡಿ ಎಲ್ಲ ನಮ್ಮ ಪಾಲಿಕೆ ನೌಕರರಿಗೆ ಒಂದು ಬಡ್ತಿ ಅನ್ನೋದನ್ನು ವಿಸ್ತರಿಸಬೇಕು ಅನ್ನೋದು, ಬಡ್ತಿ ಮಾಡಿಕೊಡ್ಬೇಕು ಅನ್ನೋದನ್ನು ಮುಖ್ಯ ವಿಚಾರ. ಇದರ ಜೊತೆಗೆ ವೃಂದ ಮತ್ತು ನೇಮಕಾತಿ ತಿದ್ದುಪಡಿನ 3 ವರ್ಷದಿಂದ ಮಾಡ್ತಿದ್ದೀವಿ ಅಂತೇಳಿ ಕರಡು ಪ್ರತಿ ಬಿಟ್ಟೇ ಇರೋದಿಲ್ಲ, ಇಲ್ಲಿವರೆಗೂ ಬಿಟ್ಟಿಲ್ಲ. ಬರೀ ಅದನ್ನು ಬಿಡ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ. ನಾವು ಪತ್ರ ಮೂಲಕ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ. ಸೊ ಇವೆಲ್ಲ ಒಂದು ಬೇಡಿಕೆ ಇಟ್ಟು ನಾವು ಈ ಬೇಡಿಕೆಗಳು ಈಡೇರೋವರೆಗೂ ಮುಷ್ಕರನ ನಿಲ್ಲಿಸಬಾರ್ದು ಅಂತೇಳಿ 10 ಮಹಾನಗರ ಪಾಲಿಕೆಗಳ ರಾಜ್ಯ ನೌಕರರ ಸಂಘದಿಂದ ನಿರ್ಣಯ ಆಗಿರ್ತದೆ. ಆ ನಿರ್ಣಯನ ಯಥಾವತ್ತು ನಾವು ಮುಂದುವರಿಸ್ತೀವಿ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಈಗ ನೀವು ಮುಷ್ಕರ ಮಾಡ್ತಾ ಇದ್ದೀರಾ, ಸಾರ್ವಜನಿಕರಿಗೆ ಎಲ್ಲೊಂದು ಕೆಲ ಅನಾನುಕೂಲ ಆಗ್ತದೆ, ಇದು ಯಾವುದು ಸರ್ಕಾರ ಕಣ್ಣಿಗೆ ಕಾಣ್ತಾ ಇಲ್ವಾ ಅಂತ? ಮೊದಲನೇದಾಗಿ ನಾನು ಏನು ನಗರದ ಸಾರ್ವಜನಿಕರಿದ್ದಾರೆ ಅವರಲ್ಲಿ ನಾನು ಕ್ಷಮೆ ಯಾಚಿಸ್ತೀನಿ. ಏನಂತಂದರೆ, ಈಗ ನಾವು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸಮಯದಲ್ಲಿ ಎಲ್ಲ ದಿನಗಳಲ್ಲೂ ಸೆಕೆಂಡ್ ಸ್ಯಾಟರ್ಡೆ, ಸಂಡೇ ಇರ್ಬೋದು, ಯಾವುದೇ ದಿನ ಅಂತ ಲೆಕ್ಕಿಸ್ದೆ ನಾವು ಎಲ್ಲ ಸೇವೆಗಳನ್ನು ಒದಗಿಸ್ಕೊಟ್ಟಿದ್ದೀವಿ ಇಲ್ಲಿವರೆಗೂ. ಆದರೆ ಈಗೇನಾಗಿದೆ, ಪಾಲಿಕೆ ನೌಕರರಿಗೇ ಯಾವುದೇ ರೀತಿ ಒಂದು ಸವಲತ್ತುಗಳು ಸರ್ಕಾರದಿಂದ ನಿರೀಕ್ಷಿತ ಮಟ್ಟದಲ್ಲಿ ಬರ್ತಾ ಇಲ್ಲ, ನಮಗೆ ಒದಗಿಸ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ಇವಾಗ ನಾವು ಮುಷ್ಕರ ಪ್ರಾರಂಭ ಮಾಡಿದ್ದೀವಿ. ಈ ಸಮಯದಲ್ಲಿ ಮುಷ್ಕರ ಸಮಯದಲ್ಲಿ ಇರ್ತಕ್ಕಂಥ ಕಾರ್ಯವನ್ನು ನಾವು ಮುಷ್ಕರ ಕೈಬಿಟ್ಟ ನಂತರ ಹೆಚ್ಚಿನ ಅವರ್ಸ್ ಕೆಲಸ ಮಾಡಿ ಈ ಕೆಲಸ ಕಾರ್ಯಗಳನ್ನ ನಾವು ಮುಗಿಸ್ಕೊಡ್ತೀವಿ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಸ್ಪಂದಿಸಬೇಕು ಅಂತೇಳಿ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಕೈ ಮುಗಿದು ಕೇಳ್ಕೊತೀನಿ. ಸರಿ, ಅನಿರ್ದಿಷ್ಟ ಅವಧಿ ಮುಷ್ಕರ ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋಂಥದ್ದು? ಸರ್ಕಾರದಿಂದ ಸ್ಪಂದನೆ ಸಿಗೋವರೆಗೂ ಈ ಮುಷ್ಕರ ಮುಂದುವರಿತದೆ. ಯಾವುದೇ ರೀತಿ ನಿಲ್ಲಿಸೋ ಮಾತಿಲ್ಲ. ವೀಕ್ಷಕರೇ, ತುಮಕೂರು ಮಹಾನಗರ ಪಾಲಿಕೆ ನೌಕರ ಸಂಘದ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್ ಅವರ ಮಾತು ಇಷ್ಟ ಆಗಿತ್ತು. ನಿಜಕ್ಕೂ ಸಹ ಈ ಮುಷ್ಕರ ನಾವು ಮಾಡಬೇಕು ಅಂತ ಇಲ್ಲ, ನಾವೆಲ್ಲ ಒಂದು ಕಡೆ ಸಾರ್ವಜನಿಕರಲ್ಲಿ ಕೂಡ ಕ್ಷಮೆ ಕೇಳ್ತೀವಿ. ನಿಜಕ್ಕೂ ಸಹ ಈ ಥರ ಆಗಬಾರ್ದಾಗಿತ್ತು, ನಮಗೆ ಅನ್ಯಾಯ ಆಗ್ತಿದೆ, ಆದ್ದರಿಂದ ನಾವು ಮುಷ್ಕರ ಕೈಗೊಂಡಿದ್ದೇವೆ. ಇನ್ನು ಮುಂದೆ ಸರ್ಕಾರ ನಮ್ಮ ಸಮಸ್ಯೆ ಕೇಳುತ್ತಾ ಬಗೆಹರಿಸುತ್ತಾ ಕಾದು ನೋಡ್ತೀವಿ. ಇಲ್ಲಾಂದರೆ ಮುಷ್ಕರ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ, ಬಗೆಹರಿಸುವವರೆಗೂ ಇದೇ ರೀತಿ ಅನಿರ್ದಿಷ್ಟ ಅವಧಿ ಮುಷ್ಕರ ಮುಂದುವರಿಸ್ತೀವಿ ಅನ್ನೋದು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.